ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಅಭಿಮಾನಿಯಾದ ಈ ಅಭಿಯ ನಮಸ್ಕಾರ. ತಾಯಿ ಬೆಟ್ಟದರಸಮ್ಮನ ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ ಅಂತ ನನ್ನ ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ಈಗಾಗಲೇ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ, ಜಾಗ ಯಾವುದು, ಅಲ್ಲಿನ ವಿಶೇಷ ಏನು, ಏನಕ್ಕೆ ಬಾಯಿ ಬೀಗ ಹಾಕಿಸ್ಕೋಬೇಕು, ಯಾರು ಹಾಕಿಸ್ಕೊಂಡ್ರೆ ಒಳ್ಳೆಯದು, ಯಾರು ಹಾಕಿಸ್ಕೋಬಾರ್ದು, ಎಷ್ಟು ಊರಿನ ಜಾತ್ರೆ, ಎಲ್ಲಿ ಅಂತೆಲ್ಲ ಡೀಟೇಲ್ಡಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ಈ ಗ್ರಾಮ ಇರೋದು ಎಲ್ಲಿ ಅಂತ ತಿಳ್ಕೊಳ್ಳೋಣ. ಇದು ಮಂಡ್ಯ ಡಿಸ್ಟಿಕ್ಕು, ಮಳವಳ್ಳಿ ತಾಲೂಕು, ಹಲಗೂರು ಹೋಬಳಿ, ಗುಂಡಾಪುರ ಗ್ರಾಮ ಅಂತ. ಕನಕಪುರ ಟು ಮಳವಳ್ಳಿ ಹೋಗೋ ಹೈವೇಯಲ್ಲಿ ಸಿಗುತ್ತೆ ನಿಮಗೆ. ಸೊ ಇದು ಏಳೂರಿನ ಜಾತ್ರೆ. ಮೊದಲನೇದಾಗಿ ಡಿಕೆಹಳ್ಳಿ ಅಂದರೆ ದಳವಾಯಿಕೋಡಹಳ್ಳಿ ಅಂತ ಊರು, ಹಾಗೂ ನಂದಿಪುರ, ಕೆಂಪೈನದೊಡ್ಡಿ, ಗುಂಡಾಪುರ, ಅಗದೂರು, ಬಸಾಪುರ ಹಾಗೂ ಬಾಳೆವನಗ ಎಂಬ 7 ಊರಿನ ಜಾತ್ರೆ ಇದು, ಆಯಿತಾ. ಒಂದೊಂದು ಊರಿಗೆ ಒಂದೊಂದು ವಿಶೇಷ ಇದೆ. ಮೊದಲನೇದು ಬಾಯಿ ಬೀಗದ ಬಗ್ಗೆ ಈಗಾಗಲೇ ಎಲ್ಲರೂ ತಿಳ್ಕೊಂಡಿದ್ದೀರಿ. ಹಾಗೆ ಬಾಯಿಗೆ ಬೀಗ ಹಾಕಿಸ್ಕೊಳ್ಳೋದನ್ನು ಕೂಡ ನೀವೆಲ್ಲರೂ ನೋಡಿದ್ದೀರಿ. ಹಾಗೆ ಈಗ ನಾನೇನು ತೋರಿಸ್ತಿದ್ದೀನಿ ಅದು ಉರ್ಜಿ ಅಂತ ಕರಿತೀವಿ. ಯಾಕೆ ಅಂದರೆ ಅದನ್ನು ಎತ್ತಿನ ಓಟ, ಹಾಗಾಗಿ ಅದನ್ನು ಉರ್ಜಿ ಅಂತ ಕರೀತಾರೆ. ಹಾಗೆ ಈಗ ಏನು ತೋರಿಸ್ತಿದ್ದೀನಿ ಇದು ತಟ್ಟೆ ಪೂಜೆ. ಹಾಗೆ ಇದ್ರ ಜೊತೆಗೆ ಬಯಲು ನಾಟಕ ಹಾಗೂ ಪಾನಕ ಮಜ್ಜಿಗೆ ಸೇವೆ ಹಾಗೂ ರಂಗ ಊರೋದು, ಇದೆಲ್ಲ ಇಲ್ಲಿ ಈ ಜಾತ್ರೆಯ ವಿಶೇಷತೆ, ಆಯಿತಾ. ತಾಯಿ ಬೆಟ್ಟದರಸಮ್ಮನ ಪವಾಡಗಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ. ತಾಯಿ ಹತ್ರ ನಾವೆಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ಮಡಿಯಿಂದ ಇರ್ತೀವೋ ಅಷ್ಟು ತಾಯಿ ನಮ್ಮ ಜೊತೆಲೇ ಇರ್ತಾಳೆ. ಅಂಥ ತಾಯಿನ ಉಳಿಸ್ಕೋಬೇಕು ಅಂದರೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾವು ಮೈಲ್ಗೆ ಆಗದೆ ಮಡಿಯಿಂದ, ಶುದ್ಧ ಪ್ರೀತಿಯಿಂದ ಇಷ್ಟಪಟ್ಟರೆ ಸಾಕು, ತಾಯಿ ನಮ್ಮ ಜೊತೆಲೇ ಇರ್ತಾರೆ. ತಾಯಿ ನಮ್ಮ ಭಕ್ತಿಗೆ ಮೆಚ್ಚಿ ಕೆಲವೇ ಕ್ಷಣಗಳಲ್ಲೇ ನಮ್ಮ ಆಸೆನೆಲ್ಲ ಈಡೇರಿಸ್ತಾರೆ. ಏನಾದರೂ ತಡ ಆಯಿತು ಅಂದರೆ ತಾಯಿ ನಮ್ಮ ಬೇಡಿಕೆಗಿನ್ನ ಹೆಚ್ಚಾಗಿ ಕೊಡಬೇಕು ಅನ್ನೋದು ತಾಯಿಯ ಇಚ್ಛೆ ಆಗಿರುತ್ತೆ. ಅಷ್ಟು ಧಾರಾಳ ಮನಸ್ಸಿನ, ನಂಬಿ ಬಂದ ಭಕ್ತರನ್ನ ಖುಷಿಪಡಿಸೋ ದೇವಿ ಬೆಟ್ಟದರಸಮ್ಮ ನನ್ನ ತಾಯಿ. ತಾಯಿ ಸನ್ನಿಧಿಯಲ್ಲಿ ತಯಾರಾಗೋ ಪ್ರಸಾದನ ಮುಕ್ಕೋಟಿ ದೇವರು ಬಂದು ಸ್ವೀಕರಿಸ್ತಾರೆ ಅನ್ನೋದು ಇಲ್ಲಿರೋ ಪ್ರತಿಯೊಬ್ಬರ ನಂಬಿಕೆ. ಆ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಿಲ್ಲ. 1 ವಾರದ ನಂತರ ಆ ಪ್ರಸಾದನ ಹಂಚ್ಕೊಳ್ತಾರೆ. ಆಗಲೂ ಬಿಸಿ ಇರುತ್ತೆ ಆ ಪ್ರಸಾದ, ಕೆಟ್ಟಿರೋದಿಲ್ಲ. ಹೇ ಅಬ್ಬಿ, ಏನು ತಮಾಷೆ ಮಾಡ್ತಿದ್ದೀಯಾ, ಅದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ನಿಜನೇ ಹೇಳ್ತಿದ್ದೀನಿ, ಆಗಲೂ ಆ ಪ್ರಸಾದ ಕೆಟ್ಟಿರೋದಿಲ್ಲ. ಈ ಬೇಸಿಗೆಯ ಬಿಸಿಲಿಗೆ ಬೆಳಗ್ಗೆ ಮಾಡಿಟ್ಟ ಅಡುಗೆ ಸಾಯಂಕಾಲ ಕುಳಿಯೋದಿಲ್ಲ. ಅಂಥದ್ರಲ್ಲಿ 1 ವಾರದ ನಂತರ ಕೆಡದೆ ಬಿಸಿಯಾಗೇ ಇರುತ್ತೆ ಅಂದರೆ ನಿಮಗೆಲ್ಲ ಈಗಾಗಲೇ ತಿಳಿತು ಅನಿಸುತ್ತೆ. ಮುಕ್ಕೋಟಿ ದೇವರು ಬಂದು ಸ್ವೀಕಾರ ಮಾಡಿರೋ ಪ್ರಸಾದ ಅದು ಅಂತ. ಆ ಪ್ರಸಾದದ 1 ಅಗಲು ಸಾಕು ನಿಮ್ಮ ಜೀವನದ ಪಾಪವನ್ನು ನಾಶ ಮಾಡೋದಕ್ಕೆ. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ತಿಳಿಸ್ಕೊಡ್ತೀನಿ ನಿಮಗೆ. ಅದೇನಪ್ಪ ಅಂದರೆ ಬೆಟ್ಟದರಸಮ್ಮನ ಕೊಂಡ. ಏನು ಎಲ್ಲ ಜಾತ್ರೆಯಲ್ಲೂ ಕೊಂಡ ನಡೆಯುತ್ತೆ ಅಂತ ನೀವು ಕೇಳ್ಬೋದು. ಬನ್ನಿ, ಇಲ್ಲಿನ ಕೊಂಡ ವಿಶೇಷವಾಗಿರುತ್ತೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಪ್ರತಿ ಊರಿನ ಜಾತ್ರೆಯಲ್ಲೂ ಕೊಂಡ ಹಾಗೆ ನಡಿಬೋದು. ಆದರೆ ಈ ಊರಲ್ಲಿ ಕೊಂಡದ ಮೇಲೆ ಬಿಳಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ತಾಯಿ ದೇವಿ ನಡೆದು ಹೋಗ್ತಾರೆ. ತಾಯಿ ಹಾದು ಹೋದ ಮೇಲೆ ಆ ವಸ್ತ್ರ ತೆಗೆದು ನೋಡ್ತಾರೆ. ಆ ವಸ್ತ್ರಕ್ಕೆ ಏನೂ ಆಗಿರೋದಿಲ್ಲ. ಅದೇ ಈ ಜಾತ್ರೆಯ ವಿಶೇಷತೆ, ಕೊಂಡದ ವಿಶೇಷತೆ. ಇದೆಲ್ಲವನ್ನು ನೋಡುವ ಪುಣ್ಯ ನಮಗೆ ಸಿಕ್ಕಿದೆ ಅಲ್ವಾ, ಅದು ದೇವಿಯ ಆಶೀರ್ವಾದ. ಇದೇ ಥರ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಮೀ.